ಇನ್ನು ಇದೇ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಸಲ್ಲಿಸಿರುವ ಜಾಮೀನು ಅರ್ಜಿ ವಿಚಾರಣೆ ನಾಳೆ ನಡೆಯುತ್ತೆ. ಒಂದು ವೇಳೆ ನಾಳೆ ಜಾಮೀನು ಸಿಗದೇ ಇದ್ದರೆ ರೇವಣ್ಣ 7 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗತ್ತೆ. ಮತ್ತೆ ಜೈಲಿಂದ ಹೊರಬರೋದಕ್ಕೆ ಹೈಕೋರ್ಟ್ನ ಮೊರೆ ಹೋಗಬೇಕು. ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶ ಮಾಡಿದ್ದಕ್ಕೆ ಕಣ್ಣೀರು ಹಾಕ್ತಾನೆ ರೇವಣ್ಣ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾರೆ. ಇನ್ನು ಕ್ವಾರಂಟೈನ್ ಜೈಲಿನ VIP ಸೆಲ್ನಲ್ಲಿ ರೇವಣ್ಣ ಅವರನ್ನ ಇರಿಸಲಾಗಿದ್ದು, VIP ಸೆಲ್ನಲ್ಲಿ ಅವರಿಗೆ ಟಿವಿ, ಫ್ಯಾನ್ ಮತ್ತು ಹಾಸಿಗೆ ವ್ಯವಸ್ಥೆ ಇದೆ. ನಾಳೆ ಆನ್ಲೈನ್ನಲ್ಲಿ UTC ನಂಬರ್, ವಿಚಾರಣಾಧೀನ ಕೈದಿ ನಂಬರ್, ಅಂಡರ್ ಟ್ರಯಲ್ ಪ್ರಿಸನರ್, ಈ ಒಂದು ನಂಬರ್ ಕೂಡ ಸಿಗುತ್ತೆ ಅವರಿಗೆ. ಸೊ ಆ ನಂಬರ್ ಕೂಡ ನಾಳೆ ಗೊತ್ತಾಗುತ್ತೆ. ರೇವಣ್ಣ